ಎಲ್ರಿಗೂ ನಮಸ್ಕಾರ. ಇವತ್ತು ಏನಪ್ಪ ಅಂತಂದರೆ ನಾನು ತಲೆಯಲ್ಲಿ ಚಿಕ್ಕ ಚಿಕ್ಕ ಹೇರ್ಸ್ ಯಾವ ರೀತಿ ಡೆವಲಪ್ ಆಗುತ್ತೆ, ಅದಾದ ನಂತರ ಯಾವ ಥರ ರೆಮಿಡಿ ಮಾಡಿಕೊಂಡ್ರೆ ಬೇಬಿ ಹೇರ್ಸ್ ಗ್ರೋತ್ ಆಗುತ್ತೆ ಅನ್ನೋದನ್ನು ಇವತ್ತು ತೋರಿಸ್ಕೊಡ್ತೀನಿ. ಇದೇನಪ್ಪ ಅಂತಂದರೆ ಇಷ್ಟು ಅಳತೆ ಕಪ್ಪನ್ನು ತೊಗೊಳ್ಳಿ. ಇದರಲ್ಲಿ 2.5 ಗ್ಲಾಸಷ್ಟು ನೀರನ್ನು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಕುದಿಬೇಕು. ನೋಡಿ, ಚೆನ್ನಾಗಿ ಬಿಸಿ ಆಗ್ತಾ ಇದೆ. ಇವಾಗ ಏನಪ್ಪ ಅಂತಂದರೆ ಅದ್ರೊಳಗೆ ಐದು ಲವಂಗನ ತೆಗೆದುಕೊಳ್ಳಿ. 5 ಲವಂಗನ ಹಾಕಿಬಿಟ್ಟು, ಇದು ಏನಕ್ಕಪ್ಪ ಅಂತಂದರೆ ಹೇರ್ ಚಿಕ್ಕದಾಗಿರೋಂಥದ್ದೆಲ್ಲ ಚೆನ್ನಾಗಿ ಗ್ರೋತ್ ಆಗುತ್ತೆ. ದೆನ್ ಈಗ ಏನಾದರೂ ಡ್ಯಾಂಡ್ರಫ್ ಇತ್ತು ಅಂತಂದರೂ ಕೂಡ ಇದು ರಿಮೂವ್ ಮಾಡೋಕ್ಕೆ ಚೆನ್ನಾಗುತ್ತೆ. ಇನ್ ಕೇಸ್ ಏನಾದರೂ ಡ್ಯಾಂಡ್ರಫ್ ಪ್ರಾಬ್ಲಮ್ಸ್ ಜಾಸ್ತಿ ಇದೆ ಅಂತ ಅಂದರೆ ಇದು ರೋಸ್ಮೇರಿ ವಾಟರನ್ನು ಪ್ರಿಪೇರ್ ಮಾಡ್ತಿರೋದಲ್ವಾ. ಈ ರೋಸ್ಮೇರಿ ಏನು ಮಾಡುತ್ತಪ್ಪ ಅಂತಂದರೆ ನಮ್ಮ ಡ್ಯಾಂಡ್ರಫ್ ಕೂಡ ಕಡಿಮೆ ಮಾಡುತ್ತೆ. ಅದೇ ರೀತಿ ಈಗ ಆಲ್ಸ್ ಗುಡ್ನೆಸ್ ಅವ್ರದ್ದು ಬರುತ್ತಲ್ಲ, ಆ ಪ್ರಾಡಕ್ಟ್ಸ್ನ ನಾವು ಪರ್ಚೇಸ್ ಮಾಡಬೇಕು ಅಂತಂದರೆ ಅರೌಂಡ್ 500 ಹಂಗೆ ಆಗುತ್ತೆ ಅದು ರೋಸ್ಮೇರಿ ವಾಟರ್ದು. ಸೊ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಗ್ರಂಥಿ ಅಂಗಡಿಯಲ್ಲಿ 50 ಗ್ರಾಮ್ಗೆ 100 ರೂಪೀಸ್ ತೊಗೊಳ್ತಾರೆ. ಅದಾದರೂ ಓಕೆ, ಅಥವಾ ನೀವು ಆನ್ಲೈನಲ್ಲಾದರೂ ಶಾಪ್ ಮಾಡ್ಕೊಂಡ್ರು ಕೂಡ ನಡೆಯುತ್ತೆ. ಸೊ ನಾನು ಗ್ರಂಥಿ ಅಂಗಡಿಯಲ್ಲಿ ತೊಗೊಂಡಿದ್ದೀನಿ, 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ಸೊ ಆಲ್ರೆಡಿ ನಾನೊಂದು 3 ಟೈಮ್ಸ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬೇಬಿ ಹೇರ್ ಗ್ರೋತ್ ಆಗಿದೆ ನನ್ನ ತಲೆಯಲ್ಲಿ ಚಿಕ್ಕದಾಗಿ. ಸೊ ನೀವು ಕೂಡ ಇದೇ ರೀತಿ ಟ್ರೈ ಮಾಡ್ಕೊಳ್ಳಿ. 5 ಲವಂಗನ ಹಾಕಿಬಿಟ್ರೆ ಇದು ಚೆನ್ನಾಗಿ ಕುದ್ದು ಒಂದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ನೋಡಿ, ಕುದೀತಾ ಇದೆ. ಈಗ ಇದಕ್ಕೆ ಈ ಕ್ವಾಂಟಿಟಿಯಲ್ಲಿ 2 ಸ್ಪೂನಷ್ಟು ನಾನು ರೋಸ್ಮೆರಿ ಲೀವ್ಸನ್ನು ಹಾಕ್ತೀನಿ. ನೋಡಿ, ಇಷ್ಟು ಕುದೀತಾ ಇದೆ ಚೆನ್ನಾಗಿ. ಇದು ಫುಲ್ ಎಷ್ಟೊತ್ತು ಕುದಿಸ್ಬೇಕಪ್ಪ ಅಂತಂದರೆ ಸ್ವಲ್ಪ ಕಲರ್ ಬಿಟ್ಬಿಟ್ಟು ಲವಂಗದ ಕಲರೇ ಬರ್ತದೆ. ಆ್ಯಕ್ಚುಲಿ ಈಗ ನಾನೇನು ಲವಂಗ ಹಾಕಿದ್ನಲ್ಲ, ನೋಡಿ ಈ ರೀತಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ಏನು ಕಲರ್ ಇಷ್ಟ ಆಗೋದು ಬೇಡ, ಅದು ಒಂದು ಸ್ವಲ್ಪ ಮಟ್ಟಿಗೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಆ್ಯಕ್ಚುಲಿ ಗಮ್ಮಂತ ಇದೆ. ಇದು ರೋಸ್ಮೆರಿ ಲೀವ್ಸ್ದು ತುಂಬ ಚೆನ್ನಾಗಿ. ಇದು ಆ್ಯಕ್ಚುಲಿ ರೋಸ್ಮೆರಿ ಟೀಲು ಕೂಡ ಬಳಸ್ತಾರೆ. ಸ್ವಲ್ಪ ನಾವು ಟೀಗೆ ಹಾಕ್ಕೊಂಡು ಕೂಡ ಕುಡಿಬಹುದು, ಯಾವುದೇ ಪ್ರಾಬ್ಲಮ್ ಇಲ್ಲ ಇದರಿಂದ. ಅದಾದ ನಂತರ ನೀವು ತಲೆಗೆ ಹಚ್ಕೊಳ್ಳುವಾಗ ಫೇಸ್ಗೂ ಕೂಡ ಇದು ಬಿದ್ದರೂ ಏನೂ ಆಗಲ್ಲ, ಪ್ರಾಬ್ಲಮ್ ಆಗಲ್ಲ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಆ್ಯಕ್ಚುಲಿ. ಆಮೇಲೆ ನೀವು ಇದನ್ನು ಸ್ಪ್ರೇ ಮಾಡಿಕೊಂಡು ಕೂಡ ತಲೆ ವಾಶ್ ಮಾಡದೇ ಇದ್ರೂ ನಡೆಯುತ್ತೆ. ಈಗ ಅಕಸ್ಮಾತ್ ನೀವು ಎಲ್ಲರೂ ಹೊರಟಿರ್ತೀರಾ, ಆವಾಗ ನೀವು ಸ್ಪ್ರೇ ಮಾಡಿಕೊಂಡು ಕೂಡ ಹೋಗ್ಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲ. ಇದು ಈಗ ಹೇರ್ ಫಾಲ್ ಆಗುತ್ತೆ ಆ ಥರ ಆಗೋದಿಲ್ಲ. ನೋಡಿ, ಇದು ಕುದೀತಾ ಇದೆ. ಇದರಿಂದ ರೋಸ್ಮೆರಿಯಲ್ಲಿ ಎಣ್ಣೆನೂ ಕೂಡ ನಾವು ಪ್ರಿಪೇರ್ ಮಾಡ್ಕೋಬೋದು. ಅಂದರೆ ಈಗ ಒಂದು 1/2 ಲೀಟ್ರ್ ಅಥವಾ 1/4 ಲೀಟರ್, 1/4 ಲೀಟರ್ ಎಣ್ಣೆ ತೊಗೊಂಡು ತಲೆಗೆ ಕೊಬ್ಬರಿ ಎಣ್ಣೆಯನ್ನು ತೊಗೊಂಡ್ಬಿಟ್ಟು ಅದರಲ್ಲಿ 2 ಸ್ಪೂನಷ್ಟು ರೋಸ್ಮೆರಿ ಹಾಕಿದ್ವಿ ಅಂದರೆ ಇದು ಎಣ್ಣೆಯಲ್ಲಿ ಬೇಗನೆ ಕುದಿಯುತ್ತೆ. ಹೇಗಪ್ಪ ಅಂತಂದರೆ ಇದೆಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ. ಏನು ರೋಸ್ಮೆರಿ ಲೀವ್ಸ್ ಹಾಕಿದ್ದೀನಲ್ಲ ಇದೆಲ್ಲದು ಕೂಡ ಬ್ಲ್ಯಾಕ್ ಆಗುತ್ತೆ. ಬಟ್ ನೀರಲ್ಲಿ ಇದು ಕುದಿಯುವಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ ಕಲರ್ ಚೇಂಜ್ ಆಗೋಕ್ಕೆ. ಬಟ್ ಎಣ್ಣೆಯಲ್ಲಿ ಕುದಿಸುವಾಗ ಬೇಗನೆ ಚೇಂಜಸ್ ಕಾಣಿಸುತ್ತೆ. ವೀಕ್ಲಿ 2 ಟೈಮ್ಸ್ ಆಯಿಲನ್ನು ತಲೆಗೆ ಅಪ್ಲೈ ಮಾಡಿಬಿಟ್ಟು, ಈಗ ನೈಟ್ ತಲೆಗೆ ಅಪ್ಲೈ ಮಾಡಿ ಮಾರ್ನಿಂಗ್ ಸ್ನಾನ ಮಾಡಿದ್ರು ಕೂಡ ಓಕೆ. ದೆನ್ ರೋಸ್ಮೆರಿ ಇದು ವಾಟರ್ದಿಂದ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ನೀವು ಮಾರ್ನಿಂಗ್ ಅಥವಾ ಮಧ್ಯಾಹ್ನ ಮನೇಲಿರೋರಾದರೆ ಮಧ್ಯಾಹ್ನ ಮಾಡ್ಕೋಬೋದು, ಅಥವಾ ಈಗ ಎಲ್ಲರೂ ಡ್ಯೂಟಿ ಹೋಗೋರಾದರೆ ಆರಾಮ್ಸೆ ನೀವು ನೈಟ್ ಬಂದಾಗ ಸ್ಪ್ರೇ ಮಾಡ್ಕೊಂಡು ಕೂಡ ಇರ್ಬೋದು. ನೋಡಿ, ಇದು ಹೇಗೆ ಕಲರ್ ಸ್ವಲ್ಪಲ್ಲೇ ಚೇಂಜ್ ಆಗ್ತಾ ಇದೆ. ನೋಡಿ, ಕಲರ್ ಹೇಗೆ ಚೇಂಜ್ ಆಗ್ತಾ ಇದೆ. ಇದೊಂದು ರೀತಿ ನೋಡಿ, ಕಲರ್ ಫುಲ್ ಹೇಗೆ ಚೇಂಜ್ ಆಗ್ತಿದೆ. ಈ ರೀತಿ ಆದಮೇಲೆ ಇದನ್ನು ನೀಟಾಗಿ ಕುದಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಬೇಕು. ಕಲರ್ ಚೇಂಜ್ ಆಗೋವರೆಗೂ ಕುದಿಸ್ಬೇಕು. ನೋಡಿ, ಇದು ಕುದಿಯುವಾಗ ಒಂಥರ ಫ್ರೇಗ್ರೆನ್ಸ್ ಹೆಂಗಿರುತ್ತಪ್ಪ ಅಂತಂದರೆ ಇಂದು ಲೈಕ್ ಶಾಂಪೂ ಸ್ಮೆಲ್ ಬರ್ತಾ ಇರುತ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಅಂತ ಸ್ಮೆಲ್ ಮಾಡಿದ್ರೆ. ನೋಡಿ, ಈ ಥರ ಕುದ್ದಾದಮೇಲೆ ಕಲರ್ ಫುಲ್ಲಿ ಚೇಂಜ್ ಆದಮೇಲೆ ಒಂದು 10 ಮಿನಿಟ್ಸ್ ಇದು ತಣ್ಣಗಾಗೋಕೆ ಬಿಡಿ. ಅದಾದ ನಂತರ ಒಂದು ಬಾಟಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದು ಬಿಸಿ ತಣ್ಣಗಾಗೋದ್ರೊಳಗೆ ನಮ್ಮ ರೂಮ್ ತೋರಿಸ್ತೀನಿ. ನಮ್ಮದು ಜಸ್ಟ್ ಚಿಕ್ಕ ರೂಮ್ ಅಷ್ಟೇ ನಮ್ಮದು. ಏನಕ್ಕಪ್ಪ ಅಂತಂದರೆ ಕಾಂಪಿಟೇಟಿವ್ಗೆ ಎಕ್ಸಾಮ್ಗೆ ಓದ್ತಿರೋದಕ್ಕೆ ರೂಮ್ ಮಾಡ್ಕೊಂಡಿರೋದು ಅಷ್ಟೇ. ಜಸ್ಟ್ ವ್ಯೂ ಚಿಕ್ಕದಾಗಿರೋಂಥ ರೂಮು. ನೋಡಿ, ನಾವು ಕಾಂಪಿಟೇಟಿವ್ ಓದ್ತಾ ಇದ್ರೂ ಕೂಡ ಹೇರ್ ಕೇರನ್ನು ಮಾಡಲೇಬೇಕಾಗುತ್ತೆ. ಓದ್ತಾ ಟೆನ್ಷನಿಗೆ ಅಂತ ಕೂಲೆಲ್ಲ ಉದೋಗ್ತಾ ಇರುತ್ತೆ. ಸೊ ಆದರೂ ಕೂಡ ನಾವು ಹೆಲ್ತ್ ನೋಡ್ಕೋಬೇಕು, ಪ್ಲಸ್ ಹೇರ್ ಕೂಡ ಲಾಸ್ ಆಗದಿರೋ ಥರ ನೋಡ್ಕೋಬೇಕು. ನೋಡಿ, ಚಿಕ್ಕದಾಗಿ ಹೇರ್ ಹೆಂಗೆ ಗ್ರೋತ್ ಆಗಿದೆ ಅಂತ ಅಂದ್ಬಿಟ್ಟು ನನ್ನ ಮನೇಲಿದ್ದಾಗೂ ಕೂಡ ಈ ಥರ ಮಾಡ್ಕೊಳ್ತಾ ಇದ್ದೆ. ಸೊ ನೋಡಿ, ಚಿಕ್ಕದಾಗಿ ಹೇರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ. ಇಲ್ಲಿ ನೋಡಿ, ಇದು ಈ ಕಲರ್ಗೆ ತಿರುಗಿದೆ ಇವಾಗ. ನೋಡಿ, ಎಲ್ಲ ಕಲರ್ ಚೆನ್ನಾಗಿ ಬಿಟ್ಕೊಂಡಿದೆ ರೋಸ್ಮೆರಿ ವಾಟರ್ಸ್ ತಿರುಗಿದೆ. ಇದನ್ನು ಒಂದು ಲೋಟಕ್ಕೆ ಸೋಸ್ಕೊಳ್ಳೋಣ. ಈ ರೀತಿ ಬಂದಿದೆ ನೋಡಿ, ಕಾಣಿಸ್ತಿಲ್ಲ. ನೋಡಿ, ಇದು ಪ್ರಿಪೇರ್ ಆಯಿತು ಸ್ಪ್ರೇದು. ಜಸ್ಟ್ ಹಾಗೆ ನಿಮಗೆ ಸ್ಪ್ರೇ ಮಾಡಿಬಿಟ್ಟು ತೋರಿಸ್ತೀನಿ. ನಾನು ಈ ರೀತಿ ಸ್ಪ್ರೇ ಮಾಡಿ ನಮ್ಮ ಸ್ಕಾಲ್ಪ್ ನೋಡಿ ಈ ಥರ
ಹೇರ್ಸ್ನ ಈ ಕಡೆ ಈ ಥರ ಡಿವೈಡ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಈ ರೀತಿ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ದೆನ್ ಜಸ್ಟ್ ಈ ರೀತಿ ಮಾಡಿ, ಬಿಕಾಸ್ ನಿಮ್ಮ ಸ್ಕ್ಯಾಲ್ಫ್ ಎಲ್ಲದೂ ಕೂಡ ಇದು ಕವರ್ ಅಪ್ ಮಾಡ್ಕೊಳ್ಳುತ್ತೆ ನೋಡಿ ಈ ರೀತಿ ಕಂಪ್ಲೀಟಾಗಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ, ನನ್ನ ಹೇರ್ಸ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡಿದ್ರಲ್ಲ, ರೋಸ್ಮೆರಿ ವಾಟರ್ಸ್ ಈ ಥರ ಯೂಸ್ ಮಾಡ್ಕೊಳ್ಳೋದ್ರಿಂದ ಹೇರ್ ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಗ್ರೋತ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಎಣ್ಣೆನ ತಯಾರು ಮಾಡ್ಕೊಳ್ಳೋದು ಮತ್ತು ಅದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದಾಗಿರ್ಬೋದು ಅದೆಲ್ಲದನ್ನು ಕೂಡ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ರೀತಿಯ ಹೆಲ್ತಿ ಟಿಪ್ಸನ್ನು ತೊಗೊಂಡ್ಬರ್ತೀನಿ ನಿಮ್ಮ ಮುಂದೆ. ತುಂಬ ಚೆನ್ನಾಗಿ ನನಗಂತೂ ರಿಸಲ್ಟ್ ಬಂದಿದೆ, ಸೊ ನಿಮಗೂ ಕೂಡ ಬರುತ್ತೆ, ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಎಲ್ರಿಗೂ.